ಇವತ್ತು ಸಿದ್ದೇನಹಳ್ಳಿ ಬಸವರಾಜು ಅವ್ರ ಆ್ಯಪಲ್ ತೋಟಕ್ಕೆ ಬಂದಿದ್ದೀವಿ. ಆ್ಯಪಲ್ ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸಿದ್ದೇನಹಳ್ಳಿ ಬಸವರಾಜು ಅವರು ಮಾದರಿ ರೈತ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನೀವು ಎಲ್ಲರೂ ಟೈಮ್ ಮಾಡಿಕೊಟ್ಟು ಆ್ಯಪಲ್ ತೋಟಕ್ಕೆ ಬಂದು ಸಿದ್ದೇನಹಳ್ಳಿ ಬಸವರಾಜು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಮತ್ತು ಪ್ರೋತ್ಸಾಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನಮ್ಮ ಮಾದರಿ ರೈತ ಬಸವರಾಜು ಅವರು, ನಿಮ್ಗೆ ನೀವು ಮಾತಾಡಿ, ಹೆಂಗೆ ಏನು ಹೆಂಗಾಯ್ತು ಏನ್ ಬಗ್ಗೆನೂ ಇಲ್ಲ. ನಾನು ಹಿಂಗೆ ಬೆಳೆದಿದ್ದೀನಿ, ಬೇಡ ಅಂತ ಹೇಳಿದ್ದು, ಬೇಡ ಅಂದ್ಕೊಂಡಿರೋದನ್ನ ಆಗುತ್ತೆ ಅಂತ ಮಾಡಿದ್ದೀನಿ ಸರ್. ನಾನು ಈ ಬೆಳೆ ಹಾಕೋದಕ್ಕೆ ಪ್ರತಿಯೊಬ್ಬರೂ ಬೇಡ, ನಮ್ಮ ಕಡೆ ಆಗಲ್ಲ ಅಂತಂದರು. ಆದರೂ ನಾನು ಇದನ್ನೇ ಹಾಕಬೇಕು ಅಂತ ಡಿಸೈಡ್ ಆಗಿ ಇದನ್ನೇ ಹಾಕಿದ್ದೀನಿ, ಬೆಳೆದಿದ್ದೀನಿ. ಫುಲ್ ಕಾಯಿದ್ದಾಗ ಬರಬೇಕಾಗಿತ್ತು. ಇಲ್ಲಿ ಕಾಣಿಸ್ತಾ ಇದೆ, ನಿಮ್ಗೂ ಇನ್ನೂ ಖುಷಿ ಆಗೋದು. ಈಗ 800 ಚಿಲ್ಲರೆ ಕಾಯಿ ಹೋಗೈತೆ, 800 kg ಹೋಗೈತೆ. ಇನ್ನೂ ಇರೋದು 1 ಟನ್ ಬರ್ತೈತೆ. ಆದರೂ ಚೆನ್ನಾಗಿ ಬೆಳೆದಿದ್ದೀನಿ ಸರ್. ಚೆನ್ನಾಗಿ ಬೆಳೀರಿ, ರೈತರು ಮುಂದೆ ಬರಬೇಕು, ರೈತರು ಚೆನ್ನಾಗಿ ಆಗಬೇಕು. ರೈತರಿಗೆ 20% ಜಾಸ್ತಿ ಐತಪ್ಪ, ಓಕೆ ನಿಮ್ಮ ಕಾಯಿ ಓಕೆ ಸರಿ ಸರ್ ಅಂದೆ. ಆರ್ಡ್ರ್ ಕೊಟ್ಟರೆ ಎಷ್ಟು ಕೊಡ್ತೀಯ ಅಂದರೆ, ಸರ್ ನಂದ್ರಾಗ ಏನಿದ್ರೆ ಅದು ಕೊಡ್ತೀನಿ. ಅಷ್ಟೇ ಅಲ್ಲ, ಇನ್ನು ಎಕ್ಸ್ಟ್ರಾ ಬೆಲೆ ಕೊಡಕ್ಕೆ ಆಗ್ತದೆ? ಆಗಲ್ಲ. ಏನು ಕಲರ್ ಇದ್ರೆ ಎಷ್ಟಿದ್ರೆ ಅಷ್ಟು ಕೊಡ್ತೀನಿ. ನಾನು ಬೆಳೀತಾ ಇರೋದು ಹೆಂಗಿದ್ರೆ ಹಂಗೆ ತಗೊಳ್ರಿ. ನಾನು ಇನ್ನೇನು ಬೇರೆ ಎಲ್ಲಿಗೂ ತಗೋವಾಗ ಆಗಲ್ಲ, ನಿಮ್ಗೆ ಹಾಕ್ತೀನಿ ಅಂತ ಹೇಳ್ತೀನಿ. ಸರಿ ಆಯಿತು ತಗೊಂತವ್ರು ಅವರೇ. ಇಲ್ಲ ಇವಾಗ ಆಯ್ಕೆ ಐತಲ್ಲ, ಇನ್ನು ಅವರು ಬುಕ್ ಮಾಡಬೇಕು ಅಂದರೆ, ನಾನು ಆರ್ಡರ್ ಕೊಡಬೇಕು ಅಂದರೆ ಅಲ್ಲ ಸರ್, ಇನ್ನೊಂದು 15 ದಿನ ಬಿಟ್ಟು ನನಗೆ ಆರ್ಡರ್ ಕೊಡ್ತೀನಿ. ಇಲ್ಲ ಅಂದರೆ ನಾನು ಮಾರ್ತೀನಿ. ಎಷ್ಟು ದಿನಕ್ಕೆ ಒಂದ್ಸರಿ ಕೊಯ್ತಾ ಇದ್ದೀರಾ ಸರ್? ಬಂದವ್ ಮಾರ್ತಾನೆ ಇದ್ದೀನಿ ಸರ್. ಮಾರಿ ಹಾಕಿಬಿಟ್ಟಿನಿ ಎಲ್ಲ. ಇವಾಗ ಕಾಮನ್ ಆಗಿ ತೆಗಿತಾ ಇದ್ದೀರಲ್ಲ ಕಾಯಿಗಳು? ಹಂಗೆ ಮಾಡಲ್ಲ, ಕಳಿಸ್ತಾನೆ ಇದ್ದೀನಿ. ಅವ್ರಿವ್ರು ಸುತ್ತಮುತ್ತ ಊರುಗಳರು ರೈತರ ಬಂದು ತಗೊಂಡು ಬರ್ತಾನೆ. ಅವರು ಆ ಬೆಂಗಳೂರಿನಿಂದ 4 ಜನ ಬಂದಿದ್ರು. ಅವರು ಒಬ್ಬರು ಮಾತ್ರ 30 kg ತಗೊಂಡು, 30 kgಕ್ಕೆ 4,500 ಆಗ್ತದ. 8,000 ಕೊಟ್ರು ಅವ್ರು. ನಾನು ನಿನ್ನ ಬೆಲೆ ಕಟ್ಟಿಲ್ಲಪ್ಪ ಅಂತೇಳಿ ಅವ್ರು 8,000 ಕೊಟ್ಟರು. ಅಂದ್ರೆ ನೀವು ಹಿಂಗೆ ರಿಟೇಲ್ ಬಂದವ್ರು ಕೊಡ್ತಾ ಇದ್ದೀವಿ, ಎಲ್ಲೂ ಹೋಲ್ಸೇಲ್ ಆಗಿ ಎಲ್ಲಿ ನನ್ನ ಈ ಮಾರ್ಕೆಟು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಇಲ್ಲೇ ಮಾರ್ಕೊಂತ ಇದ್ದೀನಲ್ಲ, ನಾನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಇಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ. ನೀರು ಹೆಂಗೆ ನಿಮಗೆ? ನೀರು 2 ಬೋರ್ಗಳವೆ ಸರ್. ಚೆನ್ನಾಗಿದೆಯಾ ನೀರು? ಏನೋ ಚೆನ್ನಾಗೈತೆ ಎಲ್ಲ. ನಾನ್ನೂರ 42 ಗಿಡ ಬಿದ್ದಾವೆ. 1 ಎಕರೆ 4 ಗುಂಟೆ. 10 ಕತ್ತು ಗಿಡನಿಂದ ಗಿಡಕ್ಕೆ 10 ಕತ್ತು ಹಾಕಿದ್ದೀನಿ. 442 ಗಿಡ ಬಿದ್ದಾವೆ. ಇನ್ನೊಂದು ಮಾತು ಸರ್, ಈ ರೈತರು ನನ್ನ ಕಾಣಬೇಕಾದ್ರೆ 4 ಗಂಟೆ ಮೇಲೆ ಪ್ರತಿಯೊಬ್ಬರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ 4 ಗಂಟೆ ಮೇಲೆ ಬಂದು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಬಿಡುವಾಗಿ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀನಿ. 4 ಗಂಟೆ ಮೇಲೆ ಯಾರಾದರೂ ಬಂದು ಮಾಹಿತಿ ಏನು ಬೇಕಾದರೂ ಕೇಳಿ ನಾನು ಹೇಳ್ತೀನಿ ಸರ್. ಓ ಸೂಪರ್. ಎಲ್ಲಾರ್ಗು ಇನ್ನ ಬಂದು ಬೆಳಿಬೇಕು ಅಂತ ಆಸಕ್ತಿ ಇರೋರ್ಗೂ ಕೂಡ ಹೇಳ್ತೀನಿ. ಬಸವರಾಜು ಅವರು ಬಂದು ಏನು ಇನ್ಫಾರ್ಮೇಶನ್ ಬೇಕಾದರೂ ಕೊಡ್ತಾರೆ. ಕೊಡ್ತೀನಿ ಸರ್.
ಏನು ಬೇಕಾದರೂ ಕೇಳಲಿ, ನಾನು ಇದ್ರ ಬಗ್ಗೆ ಮಾತ್ರ ಏನು ಬೇಕಾದರೂ ಕೇಳಲಿ, ಹೇಳ್ತೀನಿ, ಹಿಂಗೆ ಮಾಡಿರಿ ಅಂತಂದು ಹೇಳ್ತೀನಿ. ಸರಿ ಬಸವರಾಜ್ ಅವರೇ, ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹನೂ ಇರಲಿ. ಹಾಂ ಆಯ್ತು. ಬೆಳಿಬೇಕು ಅಂತ ಇರೋ ರೈತರಿಗೆ ಬೆಳೀಲಿ ಸರ್, ಬೆಳೀಲಿ. ನಮ್ಮ ರೈತರು ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳಿ. ತೋರಿಸ್ಕೊಳ್ಳಿ. ಸರಿ ಬಸವರಾಜ್, ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು.